ಇಲ್ಲಿ ನಮಗೆಲ್ಲರಿಗೂ ಒಂದು ಪಾಠ ಏನಿದೆ ಅಂದರೆ, ಎಷ್ಟೋ ಸಲ ನಮ್ಮ ಸುತ್ತ ನಡೀತಾ ಇರುವ ಸನ್ನಿವೇಶ, ನಾವಿರುವ ಜಾಗದಲ್ಲಿ ನಡೆಯುವ ಸನ್ನಿವೇಶ ನಮ್ಮ ಹತೋಟಿಲಿರೋಲ್ಲ. ಅವನು ಧರ್ಮಜ್ಞ ಅಲ್ಲ, ಅಧರ್ಮಜ್ಞ, ಪರಮ ದುರ್ಮತಿ ಅಂತ ಅತ್ಯಂತ ಕೆಟ್ಟ ಮನಸ್ಸಿನವನವನು, ಪಾಪಃ ಅಂದರೆ ದುಷ್ಟ ಅವನು. ಕರ್ಣನ ಬೇರೆಯ ಒಳ್ಳೆಯ ಅಂಶಗಳನ್ನು ಇಟ್ಟುಕೊಂಡು ಕರ್ಣನಿಗೆ ಅನ್ಯಾಯ ನಡೀತು, ಮೋಸ ನಡೀತು ಅಂತ ಮಾತಾಡೋದಕ್ಕೆ ಆರಂಭ ಮಾಡಿದ್ರು. ಆದರೆ ಕರ್ಣ ಒಳ್ಳೆಯವನಲ್ವಾ? ಒಳ್ಳೆಯವನೇ. ಅವನಲ್ಲಿ ಬೇಕಷ್ಟು ಅತ್ಯುತ್ತಮವಾದ ಅಂಶಗಳಿರಲಿಲ್ವಾ? ಇತ್ತು. ಸಮರ್ಥ, ಯೋಗ್ಯ, ಶೂರ, ವೀರ, ಧೀರ, ಅಸ್ತ್ರಕೋವಿದ, ಶಸ್ತ್ರ ನಿಷ್ಣಾತ, ಯಾವುದಲ್ಲ ಅವನು. ಧೃತರಾಷ್ಟ್ರನಿಗೆ ಇವತ್ತು ಯಾಕೆ ದುರ್ಯೋಧನನನ್ನು ತಾನು ಉತ್ತರಾಧಿಕಾರಿಯನ್ನಾಗಿಸಿಕೊಂಡೆ ಅಂತ ಅನ್ನಿಸುವಂತೆ ಮಾಡ್ತೀನಿ. ಅವತ್ತು ಸಭೆಯಲ್ಲಿ ನಮಗೆ ಷಂಢತಿಲ ಅಂತ ಕರೆದಿದ್ದ. ನಾನು ಯುದ್ಧ ಮಾಡ್ತಾ ಇರುವಾಗ ಎದುರಿಗೆ ಇರೋರು ಶತ್ರುಗಳ ನಮ್ಮವರ ಅಂತ ಧ್ವಜ ನೋಡಿ ಹೇಳ್ತಾ ಇರೋ ನನಗೆ ಯುದ್ಧದ ಆವೇಶದಲ್ಲಿ ಎದುರಿಗಿರೋರು ಯಾರು ಅಂತ ಗೊತ್ತಾಗೋಲ್ಲ, ನಾನೇ ನಮ್ಮವರನ್ನು ಕೊಂದಾಕಿ ಬಿಡ್ಬೋದು ಅಂತ ಒಂದು ಸೂಚನೆ ಕೊಡ್ತಾನೆ ಅವನು. ಅಂದರೆ ಒಂದು ಕೆಲಸಕ್ಕೆ ಕಮಿಟ್ ಆಗೋದು ಅಂದರೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ, ಭೀಮನಿಗಿಂತ ಒಳ್ಳೆಯ ಉದಾಹರಣೆ ಸಿಗೋದು. ಎಕ್ಸಾಕ್ಟ್ಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಸೊ ಕೃಷ್ಣನ ಮಾತುಗಳನ್ನ ಕೇಳ್ತಾ ಇದ್ವಿ. ಕೃಷ್ಣನ ಮಾತುಗಳನ್ನ ಕೇಳ್ತಾ ಇದ್ದರೆ ಕೇಳ್ತಾನೆ ಇರಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಲಾಜಿಕಲ್ ಆಗಿ ಮಾತಾಡ್ತಾನೆ ಕೃಷ್ಣ. ಮತ್ತು ಎಲ್ಲವೂ ಮುಗಿದ ಮೇಲೆ, ಗೊತ್ತಿಲ್ಲ ನನಗೆಲ್ಲ ಮುಗಿದಿದೆ ಅಂಥೇಳಿ, ಕೊನೆಗೆ ಎಲ್ಲಿಗೆ ಬಂದ ಕೃಷ್ಣ ಅಂದರೆ ರಾ ನರ್ವ್ ಅಂತಾರೆ ಇಂಗ್ಲೀಷಲ್ಲಿ. ರಾ ನರ್ವ್, ಟಚಿಂಗ್ ದ ರಾ, ಅಂದರೆ ನಿಮಗೆ ಎಲ್ಲಿ ಪಿಂಚ್ ಆಗುತ್ತೆ ಅದನ್ನು ಟಚ್ ಮಾಡೋದು. ಸೊ ಅದನ್ನು ಟಚ್ ಮಾಡ್ದೆ, ಅದು ಅಭಿಮನ್ಯುನ ವಿಷಯ. ಅರ್ಜುನನ ದೃಷ್ಟಿಯಿಂದ ಅರ್ಜುನನಿಗೆ ಕರ್ಣನ ಮೇಲೆ ಒಂದು ಸಿಟ್ಟು ಬರಬೇಕಿತ್ತು, ಆ ದೃಷ್ಟಿಯಿಂದ ಹಾಗೆ ಮಾಡಿದ್ದವುದು. ಮತ್ತು ಇದನ್ನು ನೋಡಿದಾಗ ಕರ್ಣನ ಬಗ್ಗೆ ಕೃಷ್ಣನಿಗೆ ಕೂಡ ಅಷ್ಟು ಆಕ್ರೋಶ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಸಾಧಾರಣವಾಗಿ ಕೃಷ್ಣ ಆಕ್ರೋಶಿತನಾಗೋದಿಲ್ಲ, ಆದರೆ ಅವನಿಲ್ಲ ಆಗಿದ್ದ ಅನ್ನೋದು ಗೊತ್ತಾಗತ್ತೆ. ಅಂದರೆ ಎರಡು ದೃಷ್ಟಿಯಿಂದ ಕರ್ಣನ ಮೇಲೆ ಕೃಷ್ಣನಿಗೆ ಸಿಟ್ಟಿತ್ತು ಅನ್ನೋದು. ಒಂದು ಅಭಿಮನ್ಯುವಿನ ಸಂದರ್ಭದಲ್ಲಿ ಇವರೆಲ್ಲ ಸುಮ್ಮನಿರ್ಬಹುದಾಗಿ, ಹೀಗೆ ಮಾಡಬಾರ್ದಾಗಿತ್ತು, ಯಾರೋ ಮಾಡಿದರೂ ಉಳಿದವ್ರು ಸುಮ್ಮನಿರ್ಬೋದಾಗಿತ್ತು ಅಂತ ಒಂದು. ಮತ್ತು ಒಬ್ಬರು ಒಂದು ಮಾತು ಆಡಲಿಲ್ವಲ್ಲ, ಅದನ್ನು ಕೃಷ್ಣ ಯಾವಾಗಲೂ ಹೇಳ್ತಾನೆ. ದ್ರೌಪದಿಯ ವಿಷಯ ಬಂದಾಗ 2-3 ಸಲ ಕೃಷ್ಣ ವಿದುರನನ್ನು ಹೊರತುಪಡಿಸಿ ಒಬ್ಬರೇ ಒಬ್ಬರು ಒಂದೇ ಒಂದು ಮಾತು ಆಡಲಿಲ್ವಲ್ಲ ಆ ಸಂದರ್ಭದಲ್ಲಿ ಅನ್ನೋ ಮಾತನ್ನು ಕೃಷ್ಣ ತುಂಬ ಸಲ ಹೇಳ್ತಾನೆ. ಇಲ್ಲಿ ನಮಗೆಲ್ಲರಿಗೂ ಒಂದು ಪಾಠ ಏನಿದೆ ಅಂದರೆ, ಎಷ್ಟೋ ಸಲ ನಮ್ಮ ಸುತ್ತ ನಡೀತಾ ಇರುವ ಸನ್ನಿವೇಶ, ನಾವಿರುವ ಜಾಗದಲ್ಲಿ ನಡೆಯುವ ಸನ್ನಿವೇಶ ನಮ್ಮ ಹತೋಟಿಲಿರೋಲ್ಲ. ಅಂದರೆ ಅದನ್ನು ಮಾಡುವವರು ನಾವಾಗಿರೋದಿಲ್ಲ, ಆದೇಶ ಕೊಡೋರು ನಾವಾಗಿರೋದಿಲ್ಲ, ಅದನ್ನು ತಡೆಯುವ ಆದೇಶ ಕೊಡೋಕ್ಕೂ ನಮಗಾಗೋದಿಲ್ಲ ಅಂತ ಇರುತ್ತೆ. ಆದರೆ ಆ ಹೊತ್ತಿನಲ್ಲಿ ನಾವು ನಮ್ಮ ಪ್ರತಿರೋಧವನ್ನು ದಾಖಲಿಸಬೇಕಾಗತ್ತೆ. ಇದರಲ್ಲಿ ಡಿಸೆಂಟ್ ನೋಟ್ ಬರೆಯೋದು ಅಂತ ಏನೋ ಅಂತ ಹೇಳ್ತಾರಲ್ಲ ಮೀಟಿಂಗ್ಗಳಲ್ಲಿ, ಡಿಸೆಂಟ್ ನೋಟ್. ಒಂದು ಅಲ್ಲೇನೋ ತೀರ್ಮಾನ ಆಗ್ತಾ ಇದೆ ಅಂದರೆ ಅದರಲ್ಲಿ 10 ಜನ ಇದ್ದಾರೆ, 9 ಜನ ಓಟ್ ಹಾಕಿದ್ದಾರೆ. ನಾನೊಬ್ಬ ಓಟ್ ಹಾಕಿದ್ರು ಹಾಕದೇ ಇದ್ದರೂ ಅದು ಪಾಸಾಗತ್ತೆ ಅನ್ನುವಾಗಲೂ ಕೂಡ ಇದಕ್ಕೆ ನನ್ನ ವಿರೋಧ ಇತ್ತು ಅಂತಂದರೆ ಅದನ್ನು ದಾಖಲಿಸಬೇಕು ಅಂತ. ಅಂದರೆ ಅದು ದಾಖಲಿಸದೆ ಮುಂದೆ ಹೋಗಬಾರದು ಅಂತ. ನಮಗೆ ಎಷ್ಟೋ ಸಲ ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಲ್ಲೋ ವಿಧಾನಸಭೆಯಲ್ಲೋ ಯಾವುದೋ ಒಂದು ಮಸೂದೆ ಮಂಡನೆ ಆಯಿತು ಅಂದರೆ ಖಂಡಿತವಾಗಿ ಸರ್ಕಾರ ಬಹುಮತ ಯಾರಿಗಿದೆಯೋ ಅವರೇ ಸರ್ಕಾರ ಆಗಿರ್ತಾರೆ. ವಿರೋಧ ಪಕ್ಷಗಳು ಎಷ್ಟು ವಿರೋಧಿಸಿದರೂ ಕೊನೆಗೆ ಅದನ್ನು ಮತಗಣನೆಗೆ ಅಂತ ಹೋದಾಗ ಸರ್ಕಾರವೇ ಗೆಲ್ಲಬೇಕಲ್ಲಿ. ಹಾಗಿದ್ದಾಗ ಯಾಕೊಂದು ಚರ್ಚೆ ನಡೆಯುತ್ತೆ ಅಲ್ಲಿ. ಯಾಕೆ ಇವರು ಪ್ರತಿರೋಧವನ್ನು ಯಾವುದೇ ವಿರೋಧ ಪಕ್ಷ ಆದರೂ ವ್ಯಕ್ತಪಡಿಸ್ತಾರೆ ಅಂದರೆ ವ್ಯಕ್ತಪಡಿಸಬೇಕು ಅಂತ, ಅದಕ್ಕೆ ವಿರೋಧ ಇತ್ತು ಅನ್ನೋದು ದಾಖಲಾಗಲೇಬೇಕು. ಎಕ್ಸಾಕ್ಟ್ಲಿ. ಹಾಗೆ ಇಲ್ಲಿ ಅದನ್ನು ನಾವು ದಾಖಲಿಸಬೇಕಾಗತ್ತೆ ಅಂತ, ನನಗಿದು ಸಮ್ಮತ ಇಲ್ಲ ಅಂತ ಅನ್ನೋದನ್ನು, ಅದನ್ನು ಹೇಳದೇನೆ ಮೌನ ಸಮ್ಮತಿ ಕೊಡೋದು ಅಂತ ಇದೆಯಲ್ಲ, ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಅದನ್ನು ಹೇಳದೆ ನೀವು ಮೌನವಾಗಿದ್ದರೆ ಅದು ಸಮ್ಮತಿ ಸೂಚಕ ಅಂತ ಆಗ್ಬಿಡುತ್ತೆ, ಸಂಪೂರ್ಣ ಸಮ್ಮತಿ ಆಗಿಬಿಡುತ್ತೆ. ಒಂದು ನಾನು ಇದರಲ್ಲಿಲ್ಲ ಅಂತ ಬದಿಗಿರಬೇಕು, ಕೊನೆಯ ಪಕ್ಷ ಇದು ಸರಿಯಲ್ಲ ಅನ್ನೋ ಮಾತಾದರೂ ಆಡಬೇಕು ಅಂತ, ಏನೂ ಆಡದೆ ಹೋಗಬಾರ್ದಲ್ಲಿ. ಇದು ಇನ್ನು ತುಂಬ ಹೇಳಿದ್ದು ಎಷ್ಟು ರಿಲೆವೆಂಟ್ ಅಂದರೆ ಸರ್, ಇದು ನಾವೀಗ ಡಿಬೇಟ್ ಮಾಡ್ತೀವಲ್ಲ ಟಿ ವಿ ಚಾನಲ್ಗಳಲ್ಲಿ. ನಾನು TV5 ಇದ್ದಾಗ ಒಬ್ಬರು ವಕೀಲರಿದ್ದರು, ಸುಪ್ರೀಂ ಕೋರ್ಟ್ನ ವಕೀಲರು, ಇನ್ನೂ ಒಂದು ಪೊಲಿಟಿಕಲ್ ಪಾರ್ಟಿಯವರು, ಒಬ್ಬ ಪೊಲಿಟಿಕಲ್ ಪಾರ್ಟಿಯ ವಕ್ತಾರರು ಇನ್ನೊಬ್ಬರ ಬಗ್ಗೆ, ಅಲ್ಲಿ ಇರೋಂಥ ವ್ಯಕ್ತಿಗಳ ಬಗ್ಗೆ ಒಂದು ಆಪಾದನೆಯನ್ನು ಮಾಡಿದರು, ಗಂಭೀರವಾದ ಆಪಾದನೆ ಮಾಡಿದರು. ಈ ವಕೀಲರು ಏನು ಮಾಡಿದ್ರು, ಇವ್ರಿಗೇನು ಸಂಬಂಧ ಇರಲಿಲ್ಲ. ಅವ್ರು ಏನು ಹೇಳಿದರು ಅಂತಂದರೆ, ಇದು ಯಾರು ಬೇರೆ ಅಲ್ಲ, KV ಧನಂಜಯ್ ಅವರು. ಓಕೆ, ಅವ್ರೇನು ಹೇಳಿದರು ಅಂತಂದರೆ, ಐ ಡೋಂಟ್ ಅಗ್ರಿ ವಿತ್ ದಿಸ್, ನಾನಿದು ನನ್ನ ಕನ್ಸೆಂಟ್ ಇಲ್ಲ, ಇದು ನಾನಿಲ್ಲಿದ್ದೀನಿ ಹಾಗಂತ ನಾನು ಇದನ್ನು ಒಪ್ಕೊಂಡಿದ್ದೀನಿ ಅಂತ ಅಲ್ಲ, ನಾನು ಇದನ್ನು ದಾಖಲೆ ಮಾಡ್ತಾಯಿದ್ದೀನಿ ಅಂತಲೇ ಹೇಳಿದರು. ಅದರ ಅರ್ಥ ಏನು ಅಂತಂದರೆ,
ಅಂದರೆ ಕಾನೂನಿನ ಪ್ರಕಾರ ಕೂಡ ಏನೋ ಒಂದು ಇಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅಥವಾ ಏನೋ ಒಂದು ಘಟನೆ ನಡೀತದೆ, ನೀವು ಅಲ್ಲಿದ್ದರೆ, ನೀವು ಮಾತಾಡದೇ ಇದ್ದರೆ ನೀವು ಅದರಲ್ಲಿ ಭಾಗಿ ಅಂತಲೇ ಅರ್ಥ ಕಾನೂನಿನ ಪ್ರಕಾರ ಕೂಡ. ಸೊ ಹೀಗಾಗಿ ನೀವು ಅಲ್ಲಿ ಹೇಳಿದ್ದು ಈಗಲೂ ಕೂಡ ರಿಲೆವೆಂಟು. ಅವ್ರು ಅದನ್ನು ಯಾಕೆ ಹೇಳಿದರು ಅಂತಂದರೆ, ಮುಂದೆ ಒಂದಿನ ಯಾರಾದರೂ ಇದನ್ನು ನೋಡಿ ಒಂದು ಮೊಕದ್ದಮೆ ಹಾಕಿದರೆ, ಆ ಮೊಕದ್ದಮೆ ಯಾರ ಮೇಲೆ ಹಾಕ್ತಾರಲ್ಲ ಅದರಲ್ಲಿ ನಾನು ಅದ್ರ ಪಾರ್ಟ್ ಆಗಲ್ಲ ಅಂತ, ನನ್ನ ಮೇಲೆ ಬರಬಾರ್ದು ಅದು, ಬಿಕಾಸ್ ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್ ಅಂತ ಹೇಳಿದರು. ಸೊ ಹೀಗಾಗಿ ಅಂದರೆ ನೀವು ಹೇಳಿದ್ದು ಅಂದರೆ ಆವಾಗಲೂ ಅಂದರೆ ದ್ರೌಪದಿಯ ಸೀರೆ ಸೆಳೆಯುವಾಗ ಏನು ನಡೆದ ಘಟನೆ, ಅಲ್ಲಿ ಏನು ಮೂಕ ಪ್ರೇಕ್ಷಕರಾಗಿದ್ದರು, ಅದು ಇವತ್ತು ರಿಲೆವೆಂಟ್ ಅಂತ. ಅಂದರೆ ಕಾನೂನಿನ ಪ್ರಕಾರ ಕೂಡ ಬರೀ ಅದೊಂದು ಒಂದು ಸಚ್ಚಿಂತನೆ ಅಂತ ಮಾತ್ರ ಅಲ್ಲ, ಕಾನೂನು ಕೂಡ ಹೌದು ಅಂತ ನಂಗೆ ಈಗ ನೀವು ಹೇಳ್ತಿರ್ಬೇಕಾದ್ರೆ ನೆನಪು ಬರ್ತಾ ಇತ್ತು. ನನಗೆ ಕರ್ಣನ ಬಗ್ಗೆ ಕೃಷ್ಣ ಹೇಳೋದು, ನನಗೆ ಕರ್ಣನ ಬಗ್ಗೆ ಇನ್ನೊಂದು ಅವನ ಬಗ್ಗೆ ಒಂದು ನನಗೆ ಆಕ್ರೋಶ ಇರೋದು ಏನು ಅಂದರೆ, ಎಚ್ಚ ಕರ್ಣೋಬ್ರವೀತ್ ಕೃಷ್ಣಾಂ ಸಭಾಯಾಂ ಪರುಷಂ ವಚಃ ಪ್ರಮುಖೇ ಪಾಂಡವೇಯಾನಾಂ ಕುರುಣಾಂಚ ನೃಶಂಸವತ್. ಕರ್ಣ ದ್ರೌಪದಿಯನ್ನು ವಸ್ತ್ರಾಪರಣದ ಒಂದು ಪ್ರಯತ್ನ ನಡೀತಲ್ಲ ಸಭೆಯಲ್ಲಿ, ನಿಮ್ಮೆಲ್ಲರ ಎದುರು ಅವನು ಆಡಿದ ಮಾತಿದೆಯಲ್ಲ, ಪರುಷಂ ವಚಃ, ಭಾಳ ಕೆಟ್ಟದಾಗಿ ಒಂದು ಮಾತಾಡಿದ್ನಲ್ಲ ಅವನು, ಹೊರಟಾಗಿ ಅದು ನೃಶಂಸವತು ಅಂತ ಹೇಳ್ತಾನೆ. ಅವನು ಮಾತಾಡಿದ್ದು ಒಬ್ಬ ಕ್ರೂರಿಯಂತೆ ಮಾತನಾಡದ ಅವನು ಅಂತ. ಈ ಮಾತಿದೆಯಲ್ಲ ಎಷ್ಟು ಪರಿಷ್ಕೃತ ಮಾತುಗಳು ಅಂತ ನೋಡಿ. ಕರ್ಣ ಅದನ್ನು ಕ್ರೂರಿಯಾಗಿ ಮಾತನಾಡಿದ ಅಂತ ಹೇಳಲ್ಲ, ಕರ್ಣ ಕ್ರೂರಿ ಅದಕ್ಕಾಗಿ ಮಾತನಾಡಿದ ಅದನ್ನು ಅಂತ ಹೇಳಲ್ಲ. ನೃಶಂಸವತ್ ಅಂತ ಹೇಳ್ತಾನೆ, ಕ್ರೂರಿಯಂತೆ ಮಾತನಾಡಿದವತ್ತು ಕರ್ಣ ಅಂತ. ಅಂದರೆ ವಸ್ತುತಃ ಆ ಥರ ಮಾತಾಡೋನಲ್ಲ, ಕ್ರೂರಿ ಅಲ್ಲ. ಆದರೆ ಅವತ್ತವನು ಮಾತಾಡಿದ್ದು ಕ್ರೌರ್ಯ ಆಗಿತ್ತು ಅಂತ. ಏನದು? ವಿನಷ್ಟಾಃ ಪಾಂಡವಾಃ ಕೃಷ್ಣೇ ಶಾಶ್ವತಂ ನರಕಂಗತಾಃ ಪತಿಮನ್ಯಂ ಪೃಥುಶ್ರೋಣಿ ವೃಣೀಶ್ವ ಮಿತಭಾಷಿಣಿ ಲೇಖಾಭೃಧೃತರಾಷ್ಟ್ರಸ್ಯ ದಾಸೀಭೂತ್ವಾ ನಿವೇಶನಂ ಪ್ರವಿಶಾರಾಲ ಪಕ್ಷ್ಮಾಕ್ಷಿ ನಸಂತಿ ಪತಯಸ್ತವ ಅಂತ ಮಾತಾಡ್ತಾನವನು. ಪಾಂಡವರೆಲ್ಲ ಸೋತು ಸತ್ತಾಯಿತು ಅಂತ, ವಿನಷ್ಟಾಹ ಅಂತ. ಅದರಲ್ಲಿ ಸೋತಿದ್ದಾರೆ ಅವರು, ಸತ್ತಾಗಿದೆ ಅವರು, ಇಲ್ಲ ಅವರು. ಶಾಶ್ವತಂ ನರಕಂಗತಾಹ, ಅವರ ಬದುಕು ಅತ್ಯಂತ ದುರ್ಬರ ಸ್ಥಿತಿಗೆ ಹೋಗಿ ಆಯಿತು. ಅವರಿಗಿನ ಅಸ್ತಿತ್ವ ಇಲ್ಲ. ಪತಿಮನ್ಯಂ ಪೃಥುಶ್ರೋಣಿ ವೃಣೀಶ್ವ, ನೀನು ಇನ್ನೊಬ್ಬ ಗಂಡನನ್ನು ಆಯ್ಕೆ ಮಾಡ್ಕೊ, ಇನ್ನೊಬ್ಬನನ್ನು ಆಯ್ಕೆ ಮಾಡ್ಕೊ ಅಂತ ಹೇಳಿ, ನೀನೀಗ ಮಹಾರಾಜ ಧೃತರಾಷ್ಟ್ರನ ಅರಮನೆಯಲ್ಲಿ ದಾಸಿಯಾಗಿದೆಯಾ ನೀನೀಗ. ಹಾಗಾಗಿ ಹೋಗು, ದಾಸಿಯರ ಸಾಲಿನಲ್ಲಿ ಸೇರು ಅಂತ ಮಾತಾಡ್ತಾನೆ ಅವನು. ಇಲ್ಲಿ ಬರೋ ವಿಷಯ ಏನು ಅಂತ ಅಂದರೆ, ಆ ಪ್ರಕರಣ ಇನ್ನೊಂದು, ಎಲ್ಲವೂ ಬೇರೆ. ಜೂಜಾಡಿದ್ರು, ಪಣವಿಟ್ಟರು, ಇನ್ನೊಂದು ಅದು ಆಡಬೇಕಿತ್ತ ಆಡಬಾರ್ದ, ಪಣ ಇಡಬೇಕಿತ್ತ ಇಡಬಾರ್ದ, ಎಲ್ಲ ಅಂಶಗಳು ಒಂದು ಕಡೆಗೆ. ಆದರೆ ಆಗ ಯಾರೋ ಒಬ್ಬ ನಿಜವಾದ ಒಬ್ಬ ಜೂಜಾಟಕಾರ ಇದ್ದಾನೆ ಅಂತ, ಜೂಜಾಡುವವ ಇದ್ದಾನೆ ಅಂತ ಅಂದ್ಕೊಳ್ಳೋಣ, ಒಬ್ಬ ಕುಡುಕ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸಮಾಜದಲ್ಲಿ ಅವನೆಲ್ಲ ಕಳ್ಕೊಂಡಿದ್ದಾನೆ. ಒಬ್ಬ ಜೂಜಾಡಿ ಕಳ್ಕೊಂಡಿರ್ಬೋದು, ಒಬ್ಬ ಕುಡಿದು ಕಳ್ಕೊಂಡಿರ್ಬೋದು, ಏನೋ ಒಂದು ಮಾಡಿ ಕಳ್ಕೊಂಡಿದ್ದಾನೆ. ಈಗ ಅವನ ಹೆಂಡತಿ ಗತಿ ಇಲ್ಲದೆ ಇರೋಳಾಗಿದ್ದಾಳೆ. ಆಗ ಅವಳಿಗೆ ಒಂದು ಸಭ್ಯ ಸಮಾಜ ಏನಂತ ಹೇಳಬೇಕು? ನಿನ್ನ ಗಂಡಂಗೆ ಏನೋ ಏನು ಬದುಕಿಲ್ಲ, ಬೇರೆ ಯಾರನ್ನಾರು ಮದುವೆ ಆಗೋ, ಯಾರನ್ನಾರು ಕಟ್ಕೋ ಅಂತ ಹೇಳೋದಿದೆಯಲ್ಲ, ಅದು ಎಂಥ ಕ್ರೌರ್ಯದ ಮಾತು ಅದು ಅಂತ, ಎಂಥ ಕ್ರೌರ್ಯದ ಮಾತು ಅಂತ. ಆ ಮಾತನ್ನು ತುಂಬಿದ ಸಭೆಯಲ್ಲಿ ಹೇಳಿದ್ನಲ್ಲ ಕರ್ಣ ಅಂತ, ಹೇಗೆ ಸಾಧ್ಯ ಆಯಿತು ಇದು ಅಂತ ಅದನ್ನು ಕೃಷ್ಣ ನೆನಪಿಸಿಕೊಳ್ತಾನೆ. ಅದನ್ನು ಹೇಳುವಾಗ ಬೈದು ಹೇಳ್ತಾನೆ. ಇತ್ಯುಕ್ತವಾನ್ ಅಧರ್ಮಜ್ಞ, ಅವನು ಧರ್ಮಜ್ಞ ಅಲ್ಲ, ಅಧರ್ಮಜ್ಞ. ಪರಮ ದುರ್ಮತಿ ಅಂತ, ಅತ್ಯಂತ ಕೆಟ್ಟ ಮನಸ್ಸಿನವನವನು. ಪಾಪ ಅಂದರೆ ದುಷ್ಟ ಅವನು ಅಂತ ಈ ಮಾತಿಗಾಗಿ ಕರ್ಣನನ್ನು ಬೈತಾನೆ ಕೃಷ್ಣ. ಆ ಪಾಪ ಇದೆಯಲ್ಲ, ಅವನು ಅವತ್ತು ಮಾಡಿದ ಪಾಪ ಇದೆಯಲ್ಲ, ಆ ಪಾಪವನ್ನು ಶಮನ ಮಾಡಬೇಕಾಗಿದೆ. ಅದಕ್ಕೆ ಬಂಗಾರದ ತಗಡನ್ನು ತೊಡಿಸಿದ ಅತ್ಯಂತ ಚೂಪಾದ ನಿನ್ನ ಬಾಣಗಳು ಹೋಗಿ ಅವನ ಪ್ರಾಣ ತೆಗೆಯುವುದರ ಮೂಲಕ ಆ ಪಾಪಕ್ಕೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ. ಅಂದರೆ ಅಭಿಮನ್ಯುವಿನ ವಿಷಯದಲ್ಲಿ ನಡೆದುಕೊಂಡ ವಿಷಯಕ್ಕೆ, ದ್ರೌಪದಿಯ ವಿಷಯದಲ್ಲಿ ಅವನು ನಡೆದುಕೊಂಡ ವಿಷಯಕ್ಕೆ, ಮತ್ತು ದುರ್ಯೋಧನನಿಗೆ ಎಲ್ಲ ತಪ್ಪುಗಳನ್ನು ಮಾಡೋದಕ್ಕೆ ಅವನು ಭರವಸೆಯಾಗಿದ್ದ ಕಾರಣಕ್ಕಾಗಿ ಅವನು ಇವತ್ತು ಶಿಕ್ಷಾರ್ಹನಾಗಿದ್ದಾನೆ. ಯಾವ ಶಿಕ್ಷೆ ಅಂದರೆ ಅದು ವಧೆಯ ಶಿಕ್ಷೆ ಅಂತ ಕೃಷ್ಣ ನಿರೂಪಿಸ್ತಾ ಇದ್ದಾನೆ. ಕೊಲ್ಲುವ ಮೊದಲು ಅವನ ಪಾಪ ಏನು, ಅವನ ಅಪರಾಧ ಏನು ಅಂತ ಒಂದು ಬೇಕಲ್ಲ. ಈಗ ಅರ್ಜುನನ ನ್ಯಾಯಾಧೀಶ ಅವನು ಕುಳಿತುಕೊಂಡಿದ್ದಾನೆ. ಅವನಿಗೆ ಶಿಕ್ಷೆ ಜಾರಿ ಮಾಡಬೇಕು ಅಂತಂದಾಗ ಅವನ ತಪ್ಪುಗಳೇನು ಅಂತ ಒಂದು ಪಟ್ಟಿ ಕೊಡಬೇಕಲ್ಲ.
ಯಾಕೆ ಇವನನ್ನು ಕೊಲ್ಲಬೇಕು ಅಂತ ಅದಷ್ಟನ್ನು ಕೊಡ್ತಾ ಇದ್ದಾನೆ ಕೃಷ್ಣ. ವಾಸ್ತವವಾಗಿ ಇಲ್ಲೇನು ಕೃಷ್ಣ ಮಾತಾಡ್ತಾ ಇದ್ದಾನೋ ಇದು ಜಗತ್ತಿಗೆ ಕರ್ಣನನ್ನು ಯಾಕೆ ಕೊಲ್ಲಬೇಕು ಅನ್ನೋದಕ್ಕೆ ಇಲ್ಲಿ ಅಂಶಗಳಿವೆ. ಆದರೆ ಮುಂದಿನ ಜಗತ್ತಿನಲ್ಲಿ ಹಲವು ದೊಡ್ಡವರು ಕೂಡ ಈ ಎಲ್ಲ ಅಂಶಗಳನ್ನು ಬಿಟ್ಟರು. ಕರ್ಣನ ಬೇರೆಯ ಒಳ್ಳೆಯ ಅಂಶಗಳನ್ನು ಇಟ್ಟುಕೊಂಡು ಕರ್ಣನಿಗೆ ಅನ್ಯಾಯ ನಡೀತು, ಮೋಸ ನಡೀತು ಅಂತ ಮಾತಾಡೋದಕ್ಕೆ ಆರಂಭ ಮಾಡಿದ್ರು. ಆದರೆ ಕರ್ಣ ಒಳ್ಳೆಯವನೇ, ಅವನಲ್ಲಿ ಬೇಕಷ್ಟು ಅತ್ಯುತ್ತಮವಾದ ಅಂಶಗಳಿರಲಿಲ್ವಾ? ಇತ್ತು. ಸಮರ್ಥ, ಯೋಗ್ಯ, ಶೂರ, ವೀರ, ಧೀರ, ಅಸ್ತ್ರಕೋವಿದ, ಶಸ್ತ್ರ ನಿಷ್ಣಾತ, ಯಾವುದಲ್ಲ ಅವನು? ಎಲ್ಲವೂ ಹೌದು ಅಂತ ಆದ ಮಾತ್ರಕ್ಕೆ ಒಬ್ಬ ಅಪರಾಧಿಯ ಅಪರಾಧಗಳನ್ನು ಕ್ಷಮಿಸೋದಕ್ಕಾಗೋಲ್ಲ. ಇವತ್ತೊಬ್ಬ ಅಪರಾಧಿಗೆ ಅವನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಡ್ತೀವಲ್ವ. ಒಬ್ಬ ಕೊಲೆಗಾರ ಇದ್ದಾನೆ, ಕೋರ್ಟಿನಲ್ಲಿ ಅವನು ಕೊಲೆ ಮಾಡಿದಾನೋ ಇಲ್ವೋ ಅಂತ ಮಾತ್ರ ಚರ್ಚೆ ಮಾಡಬಹುದೇ ಹೊರತು ನ್ಯಾಯಾಧೀಶರೇ ಇವನು ಎಷ್ಟು ಒಳ್ಳೆಯವನು ಗೊತ್ತಾ ಅಂತ ಅಂದರೆ ಅದು ಅವನ ಅಪರಾಧಕ್ಕೆ ಪಕ್ಕದಲ್ಲಿ ಹೇಳುವ ಅಂಶ ಆಗೋದೇ ಇಲ್ಲ ಅಂತ, ಅವನನ್ನು ಅದು ನಿರಪರಾಧಿ ಅಂತ ನಿರೂಪಿಸೋಲ್ಲ ಅಂತ ಅಲ್ವಾ? ತಪ್ಪು ಮಾಡಿದಾನ, ಇದಕ್ಕೆ ಶಿಕ್ಷೆ ಆಗಬೇಕು. ಉಳಿದೆಲ್ಲ ವಿಷಯದಲ್ಲಿ ಅವನು ಸರ್ವಶ್ರೇಷ್ಠನಾಗಿರ್ಬೋದು. ಇದೇ ಕಾನೂನು, ಇವತ್ತಿಗೂ ಅದೇ ಕಾನೂನು, ಅವತ್ತಿಗೂ ಅದೇ ಕಾನೂನು. ಹಾಗಾಗಿ ಕರ್ಣ ಬೇರೆಲ್ಲ ವಿಷಯಗಳಲ್ಲಿ ಎಷ್ಟು ದೊಡ್ಡವನಾಗಿದ್ದರೂ ಕೂಡ ವಧಾರವಾದ ಸಂಗತಿಗಳು ಇವೆ ಇದೆ ಅವನಲ್ಲಿ. ಇಷ್ಟು ಹೇಳ್ತಾ ಇರುವಾಗ ಅವರು ಹತ್ತಿರ ಬರ್ತಾರೆ, ಸಮರಾಂಗಣದ ಹತ್ತಿರ ಬರ್ತಾರೆ. ಅಲ್ಲಿಯ ಪರಿಸ್ಥಿತಿಯನ್ನು ತೋರಿಸ್ತಾನೆ ಕೃಷ್ಣ ಅರ್ಜುನನಿಗೆ. ಅಂದರೆ ಇವರು ಹೋಗುವಾಗ ಭೀಮ ಯುದ್ಧ ಮಾಡ್ತಾ ಇದ್ನಲ್ಲ, ಇಲ್ಲಿ ಏನಾಗಿರುತ್ತೆ ಅಂದರೆ ಕರ್ಣ ವಿಜೃಂಭಿಸ್ತಾ ಇರ್ತಾನೆ, ಎಲ್ಲರ ಮೇಲೆ ದಾಳಿ ಮಾಡಿ ಅವರನ್ನು ಪೀಡಿಸ್ತಾ ಇರ್ತಾನೆ. ಪಾಂಚಾಲದ ಎಲ್ಲ ವೀರರು, ಉಪಪಾಂಡವರು, ದೃಷ್ಟದ್ಯುಮ್ನ, ಶಿಖಂಡಿ, ದೃಷ್ಟದ್ಯುಮ್ನನ ಮಗ ಶತಾನೀಕ, ನಕುಲ, ಸಹದೇವ, ದುರ್ಮುಖ ಜನಮೇಜಯ ಎಲ್ಲ ಪಾಂಚಾಲದ ವೀರರು, ಸುವರ್ಮ, ಸಾತ್ಯಕಿ, ಇವರೆಲ್ಲ ಕೂಡ ಕರ್ಣನ ಕೈಗೆ ಸಿಕ್ಕದಂತಾಗಿದ್ದಾರೆ ಅಂತ. ಅಂದರೆ ಅವರೆಲ್ಲರನ್ನೂ ಕರ್ಣ ಸಂಹರಿಸಬಹುದು ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಸಮರಾಂಗಣದಲ್ಲಿ ಅಂತ ಕೃಷ್ಣ ತೋರಿಸ್ತಾನೆ. ಇಷ್ಟೆಲ್ಲ ಆದರೂ ಕೂಡ ನೀ ನೋಡು, ಅವರು ಯಾರೂ ಹಿಮ್ಮೆಟ್ಟಿ ಓಡ್ತಾ ಇಲ್ಲ ಅಂತ. ಇಷ್ಟು ಪರಿಸ್ಥಿತಿ ಬಂದಾಗಲೂ ಕೂಡ ಅವರೆಲ್ಲ ನಿಮಗಾಗಿ ನಿಂತು ಹೋರಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಕ್ಕೆ ತರ್ತಾನೆ. ಅವನು ಇದಿಷ್ಟನ್ನು ಮಾಡ್ತಾ ಇರೋದಕ್ಕೆ ಕಾರಣ ಭಾರ್ಗವಾಸ್ತ್ರ ಅಂತ ಹೇಳ್ತಾನೆ. ಅಸ್ತ್ರಂ ಹಿ ರಾಮಾತ್ ಕರ್ಣೇನ ಭಾರ್ಗವಾದೃಶಿ ಸತ್ತಮಾತ್ ಯದುಪಾತ್ತಂ ಪುರಾ ಘೋರಂ ತಸ್ಯ ರೂಪಂ ಉದೀರ್ಯತೆ. ಯಾವುದು ಘೋರವಾದ ಭಾರ್ಗವಾಸ್ತ್ರವನ್ನು ಅವನು ಪರಶುರಾಮನಿಂದ ಪಡೆದುಕೊಂಡಿದ್ನೋ ಅದನ್ನೇ ಇಟ್ಟುಕೊಂಡು ಅವನು ಇಷ್ಟು ಮಾಡ್ತಾ ಇದ್ದಾನೆ ಅಂತ. ಭಾರ್ಗವಾಸ್ತ್ರವನ್ನು ಇವತ್ತು ಅವನು ಹಲವು ಸಲ ಪ್ರಯೋಗಿಸಿದ್ದಾನೆ, ಅದರಿಂದಾಗಿ ಇದೆಲ್ಲ ನಡೀತಾ ಇದೆ ಅಂತ. ಒಂದು ಅಸ್ತ್ರವನ್ನು ಎಷ್ಟು ಸಲ ಬೇಕಾದ್ರೂ ಪ್ರಯೋಗಿಸ್ಬೋದು. ಮಂತ್ರ ಅಲ್ವಾ ಅದು, ಎಷ್ಟು ಸಲ ಬೇಕಿದ್ರೂ ಮಾಡೋದು. ಕೆಲವು ಅಸ್ತ್ರಗಳಿಗೆ ಒಂದೇ ಸಲ ಅಂತ ಇರುತ್ತೆ, ಒಬ್ಬನಿಗೆ ಒಂದೇ ಸಲ ಬಳಸೋದಕ್ಕೆ ಅಂತ ಇದನ್ನು ಕೊಟ್ಟಿರ್ತಾರೆ, ಆವಾಗ ಮಾತ್ರ ಒಂದೇ ಸಲ ಬಳಸಬೇಕಾಗತ್ತೆ. ಆ ಥರದ ಅಸ್ತ್ರ ಕೆಲವು ಇದೆಯಲ್ಲ, ಎರಡನೇ ಸಲ. ಈ ನಾರಾಯಣಾಸ್ತ್ರವನ್ನು ಎರಡನೇ ಸಲ ಬಳಸೋಕ್ಕಾಗಲ್ಲ ಅಂತ ಅಶ್ವತ್ಥಾಮ ಹೇಳಿದ್ನಲ್ಲ. ಹಾಗೆ ಕೆಲವು ಅಸ್ತ್ರ ಉಪದೇಶ ಕೊಡುವವರು ಹೇಗೆ ಸಂಕಲ್ಪಿಸಿ ಕೊಟ್ಟರು ಅನ್ನೋದ್ರ ಮೇಲೆ ಇರುತ್ತೆ. ಒಂದು ಸಲ ಬಳಸೋದಕ್ಕೆ ಅಂತ ಮಾತ್ರ ಉಪದೇಶ ಕೊಟ್ಟರೆ ಒಂದು ಸಲ ಮಾತ್ರ ಬರುತ್ತೆ. ಉಪದೇಶ ಕೊಟ್ಟು ಹಾಗೆ ಬಿಟ್ಟರೆ ಅದು ಎಷ್ಟು ಸಲ ಬೇಕಿದ್ರೂ ಮಾಡ್ಬೋದು. ಈ ಮಾತುಗಳನ್ನೆಲ್ಲ ಕೇಳಿ ಅರ್ಜುನನಿಗೆ ಭಾಳ ಹೊತ್ತಿಂದ ಮಾತಾಡೋದಲ್ಲ ಕೃಷ್ಣ, ಈ ಮಾತುಗಳನ್ನೆಲ್ಲ ಕೇಳಿ ಅವನಿಗೆ ವಿಶೋಕ ಸಂಪ್ರಹೃಷ್ಟಶ್ಚ ಕ್ಷಣೇನ ಸಮಪದ್ಯತ. ಅವನಿಗೆ ಶೋಕವೂ ಆಯ್ತಂತೆ, ದುಃಖವೂ ಆಯ್ತಂತೆ. ಅಭಿಮನ್ಯು, ದ್ರೌಪದಿ ಆ ಹೊತ್ತು ಅದೆಲ್ಲ ನೆನೆಸಿಕೊಂಡಾಗ ದುಃಖವೂ ಆಯಿತು. ಹಾಗೆಯೇ ಅವನಲ್ಲಿ ಒಂದು ಯುದ್ಧೋತ್ಸಾಹವೂ ಪ್ರಕಟ ಆಯ್ತಂತೆ. ಅದೇ ಅದನ್ನು ಮಾಡ್ತು, ಆ ಶೋಕವೇ ಅವನಲ್ಲಿ ಒಂದು ಯುದ್ಧೋತ್ಸಾಹವನ್ನು ಹೆಚ್ಚಿಸ್ತು. ಅವನು ಆಗ ಜಾವನ್ನು ಹೀಗೆ ಸವರುತ್ತಾನೆ. ಜಾಮ್ ಅನುಮೃಜ್ಯಾಶು, ಅಂದರೆ ಅದಕ್ಕೆ ಕಟ್ಟುವ ಹಗ್ಗ ಇರುತ್ತಲ್ಲ ಧನಸ್ಸಿಗೆ, ಶಿಂಜಿನಿ ಅಂತ ಹೇಳ್ತಾರೆ, ಹೆದೆ ಅಂತ ಹೇಳ್ತಾರಲ್ಲ, ಅದನ್ನು ಹೀಗೆ ಒಂದು ಸಲ ಎಳಿತಾನೆ. ಎಳೆದು ಅದನ್ನು ಕಟ್ಟುತ್ತಾನೆ. ದದ್ರೆ ಕರ್ಣ ವಿನಾಶಾಯ ಅಂತ, ಇದು ಕರ್ಣನನ್ನು ಕೊಲ್ಲೋದಕ್ಕೆ ಅಂತ ಅಂದುಕೊಂಡೇ ಅದನ್ನು ಈಗ ಬಿಗಿತಾನೆ. ಅಂದರೆ ಆ ಕಡೆ ಹೋಗುವಾಗ ಅದನ್ನು ಬಿಚ್ಚಿರ್ತಾರೆ, ಅದನ್ನು ಹಾಗೇ ಇಡೋದಿಲ್ಲ. ಈಗ ಅವರು ಯುದ್ಧವನ್ನು ನಿಲ್ಲಿಸಿ ಯುಧಿಷ್ಠಿರನ್ನು ನೋಡೋಕೆ ಅಂತ ಹೊರಡ್ತಾರಲ್ಲ, ಆಗ ಅದನ್ನು ಕಟ್ಟಿದ್ದನ್ನು ಬಿಚ್ಚಿರ್ತಾರೆ. ಯಾಕೆಂದರೆ ಅದು ಬಹಳ ಹೊತ್ತು ಬಿಗಿಯಾಗಿ ಇರೋಲ್ಲ, ಮತ್ತು ಕಟ್ಟಬೇಕಾಗತ್ತೆ. ಈಗ ಮತ್ತೆ ಅದನ್ನು ಬಿಗಿತಾನೆ ಅವನು. ಕೃಷ್ಣನಿಗೆ ಅವನು ಹೇಳ್ತಾನೆ, ಇಷ್ಟೊತ್ತು ಕೃಷ್ಣ ಮಾತಾಡ್ತಾ ಇದ್ನಲ್ಲ, ತ್ವಯಾನಾಥೇನ ಗೋವಿಂದ ಧ್ರುವಯೇಶ ಜಯೋ ಮಮ. ನೀನು ನನ್ನ ಒಡೆಯನಾಗಿರುವಾಗ ನನಗೆ ಜಯ ನಿಶ್ಚಿತ ಅಂತ. ನೀನಿದ್ರೆ 3 ಲೋಕಗಳನ್ನೇ ಗೆಲ್ತೀನಿ ನಾನು ಅಂತ ಹೇಳ್ತಾನೆ. ನೀನು ಹೇಳಿದ್ದು ನಿಜ. ಪಾಂಚಾಲ ಸೇನೆ ಏನಿದೆ ನಮ್ಮ ಜೊತೆ ಇದ್ದು ಅದು ಹೆದರಿ ಓಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ, ಹಾಗೇ ಹಿಂತಿರುಗಿ ನಿಂತು ಯುದ್ಧ ಮಾಡೋದನ್ನು ಕೂಡ ನಾನು ಕಾಣ್ತಾ ಇದ್ದೀನಿ ಅಂತ. ಆದರೂ ಇಡೀ ಸೈನ್ಯದ ನಡುವೆ ನಿರ್ಭೀತನಾಗಿ ಭಯವೇ ಇಲ್ಲದೆ ಕರ್ಣ ಸುತ್ತುವರಿತಾ ಇರೋದು ಕೂಡ ಕಾಣ್ತಾ ಇದೆ. ಅವನ ಭಾರ್ಗವಾಸ್ತ್ರವನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಅಂತ.
ಆ ಭಾರ್ಗವಾಸ್ತ್ರ ಅಂದರೆ 1 10 ಆಗುತ್ತೆ, 10 100 ಆಗುತ್ತೆ, 100 1000 ಆಗುತ್ತೆ, 1000 10,000 ಆಗುತ್ತೆ, ಹೀಗೆ ಅದರಿಂದ ಬಾಣಗಳು ಬರ್ತಾ ಇದ್ವಂತೆ ಆ ಅಸ್ತ್ರದಲ್ಲಿ. ಇದನ್ನು ಹೇಳಿ ಬಹಳ ಉತ್ಸಾಹದಲ್ಲಿ ಮಾತನಾಡ್ತಾನೆ. ಧೃತರಾಷ್ಟ್ರನಿಗೆ ಇವತ್ತು ಯಾಕೆ ದುರ್ಯೋಧನನನ್ನು ತಾನು ಉತ್ತರಾಧಿಕಾರಿಯನ್ನಾಗಿಸಿಕೊಂಡೆ ಅಂತ ಅನ್ನಿಸುವಂತೆ ಮಾಡ್ತೀನಿ. ಅವತ್ತು ಸಭೆಯಲ್ಲಿ ನಮಗೆ ಷಂಢತಿಲ ಅಂತ ಕರೆದಿದ್ದ ಕರ್ಣ, ಅದಕ್ಕೆ ಇವತ್ತು ಉತ್ತರ ಕೊಡ್ತೀನಿ ಅಂತ. ಷಂಢತಿಲ ಅಂತ ಅಂದರೆ, ತಿಲ ಅಂದರೆ ಎಳ್ಳು, ಎಣ್ಣೆ ತೆಗೆದ ಎಳ್ಳು ಅಂತ. ಈ ಗಣಕ್ಕೆ ಹಾಕಿ ಎಳ್ಳನ್ನು ಎಣ್ಣೆ ತೆಗೆದುಬಿಟ್ರೆ ಅದು ಏನಕ್ಕೆ ಬರುತ್ತೆ ಅದು? ಅವತ್ತು ಅವನು ದ್ರೌಪದಿಗೆ ಹೇಳಿದ್ದ, ನಿನ್ನ ಗಂಡಂದಿರು ಷಂಢತಿಲ ಅಂತ. ಅಂದರೆ ಪೂರ್ಣ ಹೀರಿ ಮುಗಿದಿದ್ದು ಅಂತ. ಈಗ ಕಬ್ಬಿನ ರಸಾಲ ಹೀರಿ ಎಸೆದ ಮೇಲೆ ಇದ್ದ ಥರ ಎಳ್ಳನ್ನು ಪೂರ್ಣ ಎಣ್ಣೆ ತೆಗೆದು ಎಸೆದ ಮೇಲೆ ಏನಿರುತ್ತೆ, ಜೊಳ್ಳಿರುತ್ತಲ್ಲ, ಅದು ಇವರು ಅಂತ ಹೇಳಿದ್ದ. ಅದಕ್ಕೆ ಉತ್ತರ ಸಿಗತ್ತೆ ಇವತ್ತು ನಾನು ಮಾಡುವ ಯುದ್ಧ ಇತಿಹಾಸದಲ್ಲಿ ದಾಖಲಾಗತ್ತೆ ಅಂತ ಹೇಳ್ತಾನೆ ಅರ್ಜುನ. ಆ ಕಡೆಯಲ್ಲಿ ಯುದ್ಧ ನಡೀತಾ ಇರುತ್ತೆ. ಹಿಂದೆ ಉಲ್ಲೇಖಿಸಿದ ಹಾಗೆ ಎಲ್ಲರೂ ಕರ್ಣನನ್ನು ಎದುರಿಸ್ತಿರ್ತಾರೆ. ಮತ್ತು ಕರ್ಣನ ಜೊತೆಗೆ ಇವರುಗಳು ಎಲ್ಲ ಇರ್ತಾರೆ. ಕೃಪ, ಅಶ್ವತ್ಥಾಮ ಇವರುಗಳೇ ಪ್ರಮುಖವಾಗಿದ್ದಲ್ಲ, ಇವರುಗಳೆಲ್ಲ ನಿಂತಿರ್ತಾರೆ. ಕೃತವರ್ಮ ಇವರುಗಳು ಯುದ್ಧ ಮಾಡ್ತಾ ಇರ್ತಾರೆ. ಈಗ ಯುದ್ಧ ಮಾಡ್ತಾ ಇರುವಾಗ ಯುಧಾಮನ್ಯು ಉತ್ತಮೋಜಸ ಅಂತ ಇಬ್ಬರು ಸದಾಕಾಲ ಅರ್ಜುನನ ರಥರಕ್ಷಕರಾಗಿರ್ತಾ ಇದ್ದರು, ಪಾಂಚಾಲದ ಇಬ್ಬರು ವೀರರು. ಅವರು ಇವತ್ತು ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಇರಲ್ಲ, ಪ್ರತ್ಯೇಕವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಅಂದರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಲ್ಲ ಮಹಾವೀರರದ್ದು. ಆವಾಗ ರಥರಕ್ಷಣೆಗೆ ದೊಡ್ಡ ದೊಡ್ಡ ವೀರರನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅವರಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಅಲ್ಲಿ ಕರ್ಣನ ಮಗ ಸುಷೇಣ ಮತ್ತು ಉತ್ತಮೌಜಸ್ ಅಂತ ಅವನೇನಿದ್ದ ಪಾಂಚಾಲದ ವೀರ, ಅವರಿಬ್ಬರಿಗೆ ಯುದ್ಧ ನಡೆಯುತ್ತೆ ಒಂದು ಕಡೆಯಲ್ಲಿ. ಆ ಯುದ್ಧದಲ್ಲಿ ಕರ್ಣನ ಕಣ್ಣೆದರಿಗೆ ಉತ್ತಮೌಜಸ್ಸು ಸುಷೇಣನನ್ನು ಕೊಲ್ತಾನೆ. ಸುಷೇಣನ ತಲೆಯನ್ನು ಕತ್ತರಿಸ್ತಾನೆ. ಅಂದರೆ ಕರ್ಣನ ಕಣ್ಣೆದರಿಗೆ ಒಬ್ಬ ಮಗನ ಸಾವು ಇನ್ನೊಂದು ಸಲ ಆಗುತ್ತೆ. ಇನ್ನೊಬ್ಬ ಮಗನದ್ದಾಗಿತ್ತು ಮೊದಲು, ಬೇರೆ ಮಕ್ಕಳದ್ದು, ಈಗ ಇದಾಗತ್ತೆ. ಈ ಕಡೆಯಲ್ಲಿ ಇವರು ಆ ಕಡೆ ಅಲ್ಲಿ ಹೋಗಿರ್ತಾರಲ್ಲ, ಅರ್ಜುನ ಮತ್ತು ಕೃಷ್ಣ ಮಾತಾಡಿಸೋದಕ್ಕೆ ಭೀಮನಿಗೆ ಹೇಳಿ, ಭೀಮ ಒಂದು ಭಯಂಕರ ಯುದ್ಧ ಮಾಡಿರ್ತಾನೆ. ಇಲ್ಲಿ ಒಂದು ಕಡೆಯಲ್ಲಿ ಕರ್ಣ ಇವರ ಸೇನೆಯ ಮೇಲೆ ನುಗ್ಗಿರ್ತಾನೆ. ಕರ್ಣನನ್ನು ಎದುರಿಸೋದಕ್ಕೆ ಉಳಿದವರು ಅಷ್ಟು ಜನ ನಿಂತಿರ್ತಾರೆ. ಕರ್ಣನ ಜೊತೆಗೆ ಇವರೆಲ್ಲರೂ ಹೋಗಿ ಸೇರಿರ್ತಾರೆ. ಇನ್ನೊಂದು ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭೀಮ ಯುದ್ಧ ಮಾಡ್ತಾ ಇರ್ತಾನೆ. ಅಲ್ಲಿ ಅಂದರೆ ಲೆಕ್ಕ ಹಾಕದ ಸಂಖ್ಯೆಯಲ್ಲಿ ಸಂಹಾರವನ್ನು ಭೀಮ ಮಾಡಿರ್ತಾನೆ. ಇವರು ಬರುವವರೆಗೆ ಮಾಡ್ತಾ ಇರ್ತಾನೆ. ಅವನು ಯುದ್ಧ ಮಾಡುವಾಗ ಒಂದು ಇದನ್ನು ಉಲ್ಲೇಖಿಸ್ತಾರೆ. ಯುದ್ಧ ಮಾಡ್ತಾನೆ ಇರ್ತಾನೆ ಅವನು. ಬಾಣ ಬಿಡೋದು, ಇನ್ನೊಂದು ಶಕ್ತಿ ಆಯುಧ, ಗದೆ, ಅವನಿಗೆ ಹಿಂದೆ ಮುಂದೆ ಇಲ್ಲ, ಆ ಥರ ಆವಾಹನೆ ಮಾಡ್ಕೊಂಡು ಯುದ್ಧ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಒಂದು ಸಾರಥಿ ವಿಶುಕನಿಗೆ ಹೇಳ್ತಾನೆ ಅವನು, ಸೂತಾಭಿಜಾನಾಹಿ ಪರಾನ್ ಸ್ವಕಾನ್ವಾ ರಥಾನ್ ಧ್ವಜಾಂಶ್ಚಾಪತತಃ ಸಮೇತಾನ್ ಯುದ್ಧನ್ನಹನ್ನ ಅಭಿಜಾನಾಮಿ ಕಿಂಚಿನ್ ಮಾ ಸೈನ್ಯಂ ಸ್ವಂ ಛಾದಯಿಷ್ಯೇ ಪೃಷತ್ಕೈಹಿ. ನಾನು ಯುದ್ಧ ಮಾಡ್ತಾ ಇರುವಾಗ ಎದುರಿಗೆ ಇರೋರು ಶತ್ರುಗಳ ನಮ್ಮವರ ಅಂತ ಧ್ವಜ ನೋಡಿ ಹೇಳ್ತಾ ಇರೋ, ನನಗೆ ಯುದ್ಧದ ಆವೇಶದಲ್ಲಿ ಎದುರಿಗಿರೋರು ಯಾರು ಅಂತ ಗೊತ್ತಾಗೋಲ್ಲ, ನಾನೇ ನಮ್ಮವರನ್ನು ಕೊಂದಾಕಿ ಬಿಡ್ಬೋದು ಅಂತ ಒಂದು ಸೂಚನೆ ಕೊಡ್ತಾನೆ ಅವನ ಅಶೋಕನಿಗೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಅವನಿಗೆ ಒಂದೇ ಇರೋದೀಗ, ಎದುರಿಗೆ ಇದ್ದವರನ್ನೆಲ್ಲ ಕೊಲ್ಲು ಅನ್ನೋದು ಬಿಟ್ಟರೆ ಭೀಮನಿಗೆ ಬೇರೆ ಏನೂ ಮಾತಿಲ್ಲ. ಕಣ್ಣು ಮುಚ್ಚಿ ಕೊಲ್ಲೋದು ಅಂತ. ಅಂದರೆ ಭೀಮನಿಗಾಗಿಯೇ ಒಂದು ವಾಕ್ಯವನ್ನು ಸೃಷ್ಟಿಸಬೇಕು ಅಂದರೆ ಕಣ್ಣು ಮುಚ್ಚಿ ಕೊಲ್ಲು ಅಂತ ಅಷ್ಟೇ ಮಾಡ್ತಾ ಇರೋದು ಅವನು. ಒಂದು ಸಲ ಬೀಸಿದರೆ ಎಷ್ಟು 100 ಜನ ಸಾಯ್ತಾರೆ ಅನ್ನೋ ಲೆಕ್ಕದಲ್ಲಿ ಕೊಲ್ಲು ಅಂತ, ಒಬ್ಬನನ್ನು ಅಂತಲ್ಲ. ಯಾಕೆಂದ್ರೆ ಒಬ್ಬನನ್ನು ಒಂದು ಸಲ ಕೊಲ್ತಾ ಹೋದರೆ ಭಾಳ ಜನ ಕೊಲ್ಲೋಕ್ಕಾಗಲ್ಲ ಅಂತ. ಹಾಗಾಗಿ ನಾನು ಕಣ್ಣು ಮುಚ್ಚಿ ಬೀಸ್ತಾ ಇರ್ತೀನಿ. ನೀನು ಹೇಳಬೇಕು ನಮ್ಮವರಿದ್ದಾರೆ, ಈ ಕಡೆ ಬೇಡ, ಈ ಕಡೆ ಬಾಣ ಬಿಡು, ಅಲ್ಲಿ ಬೇಡ, ಇಲ್ಲಿ ಬಾಣ ಬಿಡು ಅಂತ ನನಗೆ ಡೈರೆಕ್ಷನ್ ಬೇಕು ಅಂತ. ಹಂಗೆ ಹೇಳೋದವನು, ಹಂಗೆ ಹೇಳ್ತಾನೆ ಭೀಮ. ಹಂಗೆ ಹೇಳ್ತಾ ಹೋಗು, ನೀನು ಧ್ವಜ ನೋಡ್ಕೊಂಡು ಹೇಳ್ತಾ ಹೋಗು ನಮ್ಮವರ ಬೇರೆಯವರ ಅಂತ. ಹಾಗೆ ಯುದ್ಧ ಮಾಡ್ತಾಲೇ ಅವನು ಮಾತಾಡ್ತಾನೆ ಇವನ ಜೊತೆಗೆ. ಅರ್ಜುನ ಹೋಗಿದ್ದಾನೆ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಏನಾಗಿದ್ದಾನೆ, ಬದುಕಿದಾನೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಮನಸ್ಸೊಳಗೆ ಅದು ಕೊರಿತಾನೇ ಇದೆ, ಆತಂಕ ಇದೆ, ಏನಾಗಿದೆ ಅಂತ. ಇನ್ನೂ ಬರಲಿಲ್ಲ ಅರ್ಜುನ, ಹೋದವನು, ಆಗಲೇ ಹೋದವನು. ಅಲ್ಲಿ ಬೇರೆ ಕಥೆ ಆಗಿದೆ, ಅವನಿಗೆ ಗೊತ್ತಿಲ್ವಲ್ಲ, ಬರಲಿಲ್ಲ. ಆದರೆ ನಾನು ಅದರ ಬಗ್ಗೆ ಚಿಂತೆ ಮಾಡ್ಕೊಂಡು ಕುಳಿತುಕೊಳ್ಳೋದಿಲ್ಲ. ಈಗ ನನ್ನೆದುರಿಗಿರೋದೇನೆಂದರೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು, ಶತ್ರುಗಳನ್ನು ನಾಶ ಮಾಡಬೇಕು. ಅದೇನಾಗುತ್ತೋ ಅರ್ಜುನ ನೋಡ್ತಾನೆ, ಅಲ್ಲಿ ನಾನು ಇದನ್ನು ಮಾಡ್ತೀನಿ ಅಂತ ಮುಂದುವರಿಸ್ತಾನೆ. ಅಂದರೆ ಒಂದು ಕೆಲಸಕ್ಕೆ ಕಮಿಟ್ ಆಗೋದು ಅಂದರೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ, ಭೀಮನಿಗಿಂತ ಒಳ್ಳೆಯ ಉದಾಹರಣೆ ಸಿಗೋದು. ಎಕ್ಸಾಕ್ಟ್ಲಿ. ಹಾಗೆ ಯುದ್ಧ ಮುಂದುವರಿಸ್ತಾನೆ ಭೀಮ. ಮುಂದುವರಿಸಿದ ಮೇಲೆ ಹೇಳ್ತಾನೆ, ಯುದ್ಧ ಮಾಡ್ತಲೇ ಇರ್ತಾನೆ. ವಿಶೋಕನಿಗೆ ಹೇಳ್ತಾನೆ, ನೋಡು ಹಿಂದೆ ಆಯುಧಗಳ ಪರಿಸ್ಥಿತಿ ಏನಾಗಿದೆ ಅಂತ ನೋಡು ಅಂತ. ಆಯುಧಗಳು ಅಂದರೆ ವಿಪರೀತ ಆಯುಧಗಳನ್ನು ತುಂಬಿಕೊಳ್ತಾರೆ. ನಾವು ಅಂದ್ಕೊಳ್ಳೋ ಹಾಗಲ್ಲ. ಒಬ್ಬನ ಜೊತೆಗೆ ಒಂದು ರಥ ಇರೋಲ್ಲ. ಒಬ್ಬ ಮಹಾವೀರ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವನ ಜೊತೆಗೆ ಒಂದು ದೊಡ್ಡ ನಗರ ಇದ್ದ ಹಾಗೆ ಲೆಕ್ಕ.
ಅವನಿಂದ ಒಂದು 10 ಬಂಡಿಗಳಿರುತ್ತೆ. ಆ ಬಂಡಿಗಳು ಅಂದರೆ ರಥಗಳಿರ್ತವೆ, ಹಿಂದುಗಡೆ ಬಂಡಿಗಳ ತರಹದ ರಥಗಳಿರ್ತವೆ. ಅವುಗಳು ಯುದ್ಧ ಮಾಡಲ್ಲ. ಅಲ್ಲಿ ಯುದ್ಧ ಮಾಡೋರು ಯಾರೂ ಇರಲ್ಲ. ಒಬ್ಬ ಸಾರಥಿ ಅದನ್ನು ಎಳ್ಕೊಂಬರ್ತಾ ಇರ್ತಾನೆ. ಅದ್ರ ತುಂಬ ಆಯುಧ ತುಂಬಿಸ್ಕೊಂಡಿರ್ತಾರೆ. ಅಂದರೆ ಇವನ ರಥದ ಆಯುಧ ಖಾಲಿ ಆಯಿತು, ಅಲ್ಲೆಲ್ಲಿಂದಲೂ ಸಪ್ಲೈ ಆಗಬೇಕು, ನೀ ಸ್ವಲ್ಪ ಆಯುಧ ಕೊಡು ಅಂತ ಕೇಳೋ ಪ್ರಶ್ನೆ ಇಲ್ಲ. ಇವನ ಜೊತೆಗೆ ಇವನು ಬೆಳಗ್ಗೆ ಹೊರಡುವಾಗ ಇವತ್ತು ಎಷ್ಟು ಆಯುಧಗಳನ್ನು ಬಳಸ್ತೀನಿ ಅಂತ ಲೆಕ್ಕ ಹಾಕಿ ಅಷ್ಟು ಬಾಣ, ಅಷ್ಟು ಬಿಲ್ಲು, ಅಷ್ಟು ಗದೆ, ಅಷ್ಟು ತೋಮರ, ಅಷ್ಟು ಭುಶುಂಡಿ, ಅದು ಏನೇನಿರುತ್ತೋ ತುಂಬಿಸ್ಕೊಂಡಿರ್ತಾರೆ. ಅಷ್ಟು ಇದನ್ನು ಮಾಡ್ತಾ ಒಂದು ಲೆಕ್ಕ ಹೇಳು ಅಂತ ಹೇಳ್ತಾನೆ ಅವನು. ಯುದ್ಧ ಮಾಡುತ್ತಲೇ ಸರ್ವಾಸ್ತೂಣೀರಾನ್ ಮಾರ್ಗಣಾನ್ ಅನ್ವವೇಕ್ಷ್ಯ ಕಿಂ ಶಿಷ್ಟಂ ಸ್ಯಾತ್ ಸಾಯಕಾನಾಂ ರಥೇ ಮೇ ಕಾವಾಜಾತಿ ಕಿಂ ಪ್ರಮಾಣಂಚ ತೇಷಾಂ ಜ್ಞಾತ್ವಾ ವಕ್ತುಂ ತನ್ಮಮ ಚಕ್ಷುಸೂತ. ಒಂದು ಸಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವ ಪ್ರಮಾಣ ಇದೆ, ಯಾವ ಜಾತಿಯದ್ದಿದೆ ಅಂತ, ಅಂದರೆ ಬೇರೆ ಬೇರೆ ಆಯುಧಗಳಿವೆಯಲ್ಲ, ಎಷ್ಟೆಷ್ಟಿವೆ ಅವು ಅನ್ನೋದನ್ನು ಒಂದು ಸಲ ಸಂಪೂರ್ಣ ಲೆಕ್ಕ ಕೊಡು ನನಗೆ ಅಂತ ಹೇಳ್ತಾನೆ. ಇವನಿಗೆ ಕುತ್ಕೊಂಡಲ್ಲಿ ಲೆಕ್ಕ ಕೊಡೋಕ್ಕಾಗಲ್ಲ. ಇವನು ಹೋಗಿ ನೋಡಿ ಬರಬೇಕಲ್ಲ ಯಾವ್ದ್ಯಾವ್ದು ಎಷ್ಟೆಷ್ಟು ಖಾಲಿಯಾಗಿದೆ ಅಂತ. ಅಷ್ಟೊತ್ತು ತನಕ ಇವನೇ ನಿಂತ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಅವನು ಬಂದು ಲೆಕ್ಕ ಕೊಡ್ತಾನೆ, ಎಷ್ಟು ಇರ್ತಾ ಇದ್ರು ಅನ್ನೋದಕ್ಕಂದ್ರೆ ಯುದ್ಧದ ಒಂದು ಸ್ವರೂಪ ಬರಬೇಕಲ್ಲ, ಅದಕ್ಕೆ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಷಣ್ಣ್ ಮಾರ್ಗಣಾನಾಂ ಅಯುತಾನಿ ವೀರ ಕ್ಷುರಾಶ್ಚ ಬಲ್ಲಾಶ್ಚ ತಥಾಯುತಾಖ್ಯಾಹ ನಾರಾಚಾನಾಂ 2,000 ವೀರ ತ್ರೀಣ್ಯೇವ ಚ ಪ್ರದರಾಣಾಂಚ ಪ್ರಾರ್ಥ. 60,000 ಮಾರ್ಗಣಗಳಿವೆ. ಮಾರ್ಗಣ ಅಂದರೆ ಒಂದು ಥರದ ಬಾಣಗಳು. 60,000 ಮಾರ್ಗಣಗಳು ಉಳಿದಿವೆ. 10,000 ಕ್ಷುರಗಳು ಮತ್ತು ಭಲ್ಲಗಳಿವೆ. ಒಂದು 2,000 ನಾರಾಚ ಉಳಿದಿದೆ. ಪ್ರದರ ಅನ್ನೋದು 3 ಉಳಿದಿದೆ ಅಂತ ಹೇಳ್ತಾನೆ. ಬೇಕಷ್ಟು ಆಯುಧ ಇದೆ, ನೀನೇನು ಯೋಚನೆ ಮಾಡೋದು ಬೇಡ ಅಂತ. ಯದ್ವಹೇ ಚಕಟಂ ಷಡ್ಗವೀಯಂ ಅಂದರೆ 6 ಎತ್ತಿನ ಬಂಡಿಗಳು ಹೊತ್ತು ಸಾಗಿಸುವಷ್ಟು ಆಯುಧಗಳು ಉಳಿದುಕೊಂಡಿವೆ ಅಂತ. ಅಷ್ಟು ಆಯುಧಗಳು ಇರೋದರಿಂದಾಗಿ ನೀನು ಮುಂದುವರಿಬೋದು. ಗದೆ, ಕತ್ತಿ ಇವುಗಳಲ್ಲಂತೂ ಬೇಕಷ್ಟು ಉಳಿದಿದೆ ಅಂತ. 6 ಬಂಡಿಗಳಲ್ಲಿ ತುಂಬುವಷ್ಟು ಬೆಳಗ್ಗೆ ತುಂಬಿಸ್ಕೊಂಬಂದಿದ್ದು. ಬೆಳಗ್ಗೆಯಿಂದ ಭೀಮ ಯುದ್ಧ ಮಾಡ್ತಲೇ ಇದ್ದಾನೆ. ಮಧ್ಯಾಹ್ನ ದಾಟಿದೆ ಅಂದರೆ ಈಗೊಂದು 2 ಗಂಟೆನೋ ಏನೋ ಆ ಸಮಯದಲ್ಲಿದ್ದಾರೆ ಅವರು. ಈಗ ಇಷ್ಟು ಉಳಿದಿದೆ ಅಂದರೆ ಎಷ್ಟು ತಂದಿರ್ಬೋದು, ಬೆಳಗ್ಗೆ ಎಷ್ಟು ತಂದಿರ್ಬೋದು ಅಂತ ಅನ್ನೋದು. ಎರಡನೆಯದ್ದು, ಯುದ್ಧ ಅಂದರೆ ಸುಮ್ಮನೆ ಒಂಥರ ನಮಗೇನಾಗತ್ತೆ ಅಂದರೆ ಹಿಂಗೆ ಹೊಡಿ ಬಂತು ಬಿತ್ತು ಅಂತ ಇಲ್ಲ ಅಂತ. ಇವನು ಹೋದವನಿಗೆ ಲೆಕ್ಕ ಹೆಂಗೆ ಸಿಕ್ತು? 60,000 ಇದೆ, 10,000 ಇದೆ, ಲೆಕ್ಕ ಹೆಂಗೆ ಸಿಗುತ್ತೆ ಅಂದರೆ ಎಷ್ಟು ವ್ಯವಸ್ಥಿತವಾಗಿ ಜೋಡಿಸ್ಕೊಂಡಿರ್ತಾರೆ ಅಂತ. ಈಗ ಒಂದೊಂದನೇ ಲೆಕ್ಕ ಆಗಿ 10,000 ಅಂತ ಹೇಳಿಲ್ಲ, ಆದರೆ ಒಂದು ಕಟ್ಟಿರಬೇಕಲ್ಲ. 110 ಕಟ್ಟಿದರೆ 10,000 ಅಂತ ಅರ್ಥ. ಅದಿದೆ, ಅದನ್ನು ಬಿಚ್ಚೇ ಇಲ್ಲ ಇನ್ನು ಅನ್ನೋ ಥರ ಅಂತ. ಹಾಗೆ ಅಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡು ಬಂದು ಯುದ್ಧ ಮಾಡ್ತಾಯಿದ್ರು ಅವರು ಅಂತ. ಸುಮ್ಮನೆ ಹೊಡೆಯೋದು ಅಲ್ವೇ ಅಲ್ಲ ಆ ಯುದ್ಧ ಅಂತ. ಅಷ್ಟು ತರಹದ ಸಿದ್ಧತೆಗಳು, ಲೆಕ್ಕಾಚಾರಗಳು ಯುದ್ಧದಲ್ಲಿ ಇರ್ತಾ ಇತ್ತು ಅವರದ್ದು. ನಮಗೆ ಇಷ್ಟು ದೊಡ್ಡ ಯುದ್ಧ 8,000 ಜನ ಬಂದರು, ಸತ್ರು, ಹೋದರು ಅಂತಂದಾಗ ತುಂಬ ಅವ್ಯವಸ್ಥಿತ ಅಂತ ಅನಿಸುತ್ತೆ. ಆದರೆ ತುಂಬ ವ್ಯವಸ್ಥಿತ ಅವರದ್ದು. ಹೀಗೆ ಯುದ್ಧ ಮುಂದುವರಿಸ್ತಾ ಇರ್ತಾನೆ ಭೀಮ. ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾನೆ ವಿಶೋಕನಿಗೆ, ವಿಶೋಕ ನೋಡಲ್ಲಿ ಆ ಕಡೆ ಒಂದು ಕಡೆಯಲ್ಲಿ ದುರ್ಯೋಧನನ ಸೇನೆ ಬಹಳ ಹೆದರಿ ಓಡ್ತಾ ಇರೋದು ಕಾಣಿಸುತ್ತೆ. ಅಲ್ಲೇನೋ ಬಹಳ ಅಲ್ಲೋಲ ಕಲ್ಲೋಲ ಆಗಿರೋದು ಕಾಣಿಸುತ್ತೆ. ಅರ್ಜುನ ಹಿಂದಿರುಗಿ ಬಂದಿರಬೇಕಾ? ಇಲ್ಲದೇ ಇದ್ರದ್ದು ಆಗೋಕ್ಕೆ ಸಾಧ್ಯ ಇರಲಿಲ್ಲ, ನೋಡಿ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ವಿಶೋಕ ಹೇಳ್ತಾನೆ, ಸರ್ವೇ ಕಾಮ ಪಾಂಡವ ತೇ ಸಮೃದ್ಧಾಃ ಕಪಿಧ್ವಜೋ ದೃಶ್ಯತೆ ಹಸ್ತಿ ಸೈನ್ಯೇ ನೀಲಾದ್ವನಾದ್ ವಿದ್ಯುತ ಮುಚ್ಚರಂತೀಂ ತಥಾ ಪಶ್ಯಂ ವಿಸ್ಫುರದ್ವೈ ಧನುಸ್ತತ್. ನಿನ್ನ ಎಲ್ಲ ಆಸೆಗಳು ಈಡೇರಿವೆ. ಅರ್ಜುನ ಹಿಂದಿರುಗಿ ಬಂದಿದ್ದಾನೆ. ಯಾಕೆಂದರೆ ಕಪಿಧ್ವಜ ಕಾಣ್ತಾ ಇದೆ ಮೇಲ್ಗಡೆನಲ್ಲಿ. ಅವನ ಗಾಂಡೀವದ ಧ್ವನಿ ಕೇಳ್ತಾ ಇದೆ ಅರ್ಜುನನದ್ದು. ಮತ್ತು ಮೇಲೆ ಕುಳಿತ ಕಪಿ ಅವನು ಘೋರವಾಗಿ ಶತ್ರು ಸೈನ್ಯವನ್ನು ಹೆದರಿಸ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಅರ್ಜುನ ಹಿಂದಿರುಗಿ ಬಂದು ಯುದ್ಧ ಮುಂದುವರಿಸಿದ್ದಾನೆ. ನಿನ್ನ ಮನಸ್ಸಿನಲ್ಲಿದ್ದೆಲ್ಲ ಈಡೇರಿದೆ ಅಂತ ಹೇಳ್ತಾನೆ. ಹಾಗಂದ್ರೆ ಏನು ಅಂತ ಕೇಳಿದರೆ ಯುಧಿಷ್ಠಿರ ಬದುಕಿದ್ದಾನೆ ಅಂತ. ಯುಧಿಷ್ಠಿರ ಬದುಕಿದ್ದಾನೆ. ಅರ್ಜುನ ಬಂದು ಮತ್ತೆ ಯುದ್ಧನೇ ಆರಂಭ ಮಾಡೋದ ಅಂದರೆ ಏನು ಸಮಸ್ಯೆನೂ ಇಲ್ಲ ಅಂತ. ಏನಾದರೂ ಸಮಸ್ಯೆ ಇದ್ದರೆ ನಾನು ಹುಡ್ಕೊಂಬಂದು ಭೀಮನ ಹತ್ರ ಬಂದು ಮಾತಾಡಬೇಕಾಗಿತ್ತಲ್ಲ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ, ನೀನು ಯುದ್ಧ ಮುಂದುವರಿಸ್ಬೋದು ಅಂತ ವಿಶೋಕ ಉತ್ತರಿಸ್ತಾನೆ. ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸೊ ಇಲ್ಲಿ ಅಂದರೆ ಭೀಮನ ಒಂದು ಪರಾಕ್ರಮವನ್ನು ಕೂಡ ನೋಡಿದ್ವಿ. ಈಗ ಅರ್ಜುನ ಕೂಡ ಎಂಟ್ರಿ ಆಗಿದ್ದಾನೆ. ಸೊ ಮುಂದೆ ಬಹುಶಃ ಘನಘೋರವಾದ ನಾವು ಈವರೆಗೆ ನೋಡದಿರುವಂಥ ಯುದ್ಧವನ್ನು, ಪ್ರಸಂಗಗಳನ್ನ ನೋಡ್ಬೋದು ಅಂತ ಅನಿಸುತ್ತೆ. ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನ ಕೇಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.